ಪ್ರಜಾಮತ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಕಾಲದ ಮಕ್ಕಳು ತಮ್ಮದೇ ಆದ ಮೊಬೈಲ್ ಫೋನಿನ ಲೋಕದ ಜಗತ್ತಿನಲ್ಲೇ ಇರ್ತಾರೆ. ಆದರೆ ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ರಬಕವಿ ನಗರದ ಲೇಂಗ್ರೆ ಬೋನಿಯಲ್ಲಿ ಅಸದುಲ್ಲಾ ಎಂಬ ಯುವಕ ತನ್ನ ಪ್ರಾಣವನ್ನು ಲೆಕ್ಕಿಸದೆ 6 ವರ್ಷದ ಬಾಲಕಿಯನ್ನು ನೀರಿನ ಟಾಕಿಯಲ್ಲಿ ಬಿದ್ದು ನೀರು ಕುಡಿದು ಪ್ರಜ್ಞೆ ತಪ್ಪಿದ್ಲು. ಕೂಡಲೇ ನೋಡಿದ ಯುವಕನು ಆಕೆಯನ್ನ ಕೈಯಲ್ಲಿ ಎತ್ತಿಕೊಂಡು ಹಾಗೆ ಓಡೋಡಿ ಹೋಗಿ ಸಮೀಪದ ಆಸ್ಪತ್ರೆಗೆ ದಾಖಲಿಸಿ ಪ್ರಾಣ ಉಳಿಸಿ ಮಾನವೀಯತೆ ಮೆರೆದಿದ್ದಾನೆ. ಇಂಥ ಯುವಕನನ್ನ ಜಾಮಿಯಾತ್ ಉಲ್ಮಾ ಕಮಿಟಿಯವರು ಕರೆದು ಇವರ ಕಾರ್ಯವನ್ನ ಶ್ಲಾಘಿಸಿ ಅಸದುಲ್ಲಾ ಅವರ ಮಾನವೀಯತೆ ಕೆಲಸ ನಮ್ಮ ಸಮಾಜ ಹೆಮ್ಮೆ ಪಡುವ ಸಂಗತಿ. ಮೊದಲು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಮನುಷ್ಯತ್ವ ಅಥವಾ ಮಾನವೀಯತೆಯ ಜೀವನ ಸಾಗಿಸಬೇಕು ಎಂದು ಭಗವಾನ್ ಮೊಹಮ್ಮದ್ ಪೈಗಂಬರ್ ಅವರು ಮಾತಿನಲ್ಲಿ ಹೇಳಿದ್ದಾರೆ. ಇಂಥ ಕೆಲಸಕ್ಕೆ ನಾವು ಮೆಚ್ಚುಗೆ ತಿಳಿಸುತ್ತೇವೆ. ಕೇವಲ ಮುಸ್ಲಿಂ ಸಮಾಜ ಅಷ್ಟೇ ಅಲ್ಲದೆ ಯಾವುದೇ ಸಮಾಜವಿದ್ದರೂ ಇಂಥ ಕೆಲಸ ಅಥವಾ ಅವರ ಕಷ್ಟ ಸುಖದಲ್ಲಿ ಭಾಗಿಯಾಗಬೇಕೆಂದು ಈಗಿನ ಯುವಕರಲ್ಲಿ ತಿಳಿಸುತ್ತೇವೆ. ಮೌಲಾನಾ ಮೊಹಸಿನ್ ಗೋಕಾಕ್, ಗಫೂರ್ ಮೌಲಾನಾ, ಕರ್ವೆ ಗಜಸೇನೆ ತಾಲೂಕಾಧ್ಯಕ್ಷ ಮೊಹಮ್ಮದ್ ಹುಸೇನ್ ಲೇಂಗ್ರೆ, ಯುವಕನ ತಂದೆ ಬಂದೆ ನಮಾಜ್, ಇನ್ನೂ ಅನೇಕರು ಈ ವೇಳೆ ಇದ್ದರು. ವರದಿ ಮಾಳು ದುರ್ಗಣ್ಣವ. ಸನ್ಮಾನ ಮಾಡೋದ ಪ್ರಶ್ನೆ ಏನಂದ್ರೆ ರೀ, ಎಲ್ಲರೂ ಹಂಗೆ ಮುಂದೆ ಬಿದ್ದು ಎಲ್ಲರಿಗೆ ಸುಖನ್ಯಾಗ ದುಃಖನ್ಯಾಗ ಜೋಡಿ ಕುಂಡಿರ್ಬೇಕತ್ರಿ. ನಾವು ಇದು ಹುಡುಗಿ ಅವ್ರ ಅಪ್ಪರಿಗೆ ಜುಮ್ಮಾ ನಮಾಜ್ನಾಗ ರೀ ಎಲ್ಲ ಒಂದು 500 ಮಂದಿ ಇದ್ರು. ಅವ್ರು ಎಲ್ಲರ ಮುಂದೆ ಅವರು ಇದು ಮಾಡಿವಿ ನಾವು ಸನ್ಮಾನ. ಇದು ನಾವೇನು ಎಲ್ಲರಿಗೆ ಧರ್ಮ ಬಿಟ್ಟು ಎಲ್ಲರೂ ಮುಂದೆ ಬರ್ಬೇಕಂತ ನಾವು ಎಲ್ಲ ಜಗತ್ತಿಗೆ ಮೆಸೇಜ್ ಕೊಡಾಕ್ತೀವಿ. ನೀವು ಯಾರು ದುಃಖನ್ಯಾಗ ಕಷ್ಟನ್ಯಾಗ ಇದ್ದಂದ್ರೆ ನಮ್ಮ ಪರವಾಜ್ ಮೊಹಮ್ಮದ್ ಸಲಾಸಮ್ ಹೇಳ್ದಾರೆ ರೀ, ನೀರು ಕುಡಿಸೋದ್ನಾಗ ನೀವು ಏನು ಧರ್ಮ ಕೇಳಬೇಡ್ರಿ, ನೀರು ಕುಡಿಸ್ರಿ, ನಿಮಗೆ ಸವಾಬ್ ಸಿಗ್ತೈತಂತ ನಮಗೆ ಪರವಾಜ್ ಮೊಹಮ್ಮದ್ ಸಲಾಸಮ್ ಅವರ ಸಿದ್ಧಾಂತ ಮೇಲೆ ನಾವು ನಡ್ಕೊತ ಹೋಗಿವಿ ರೀ. ಮತ್ತು ಇಲ್ಲಿ ಒಂದು ಸ್ವಾಮಿಗಳು ಬಿಜಾಪುರದಿಂದ ಇಲ್ಲಿ ನಮ್ಮ ಹೆಸರು ಗ್ರೌಂಡ್ನಾಗ ಬರ್ತಿದ್ರು. ಅವ್ರದ್ದು ಪ್ರವಚನ ಅವ್ರದ್ದು ಮಾತು ಭಾಳ ಸರಿಯಾಗಿ ಇದ್ದು ರೀ. ನಾವು ಕೇಳಂತ ನಮಗೂ ಸುಖ ಸಿಗ್ತಿದ್ರಿ. ಸಿದ್ದೇಶ್ವರ ಮಹಾಸ್ವಾಮಿ ರೀ, ಮೊನ್ನೆ ಅವರು ವಿಧಿವಶರಾದರು. ನಮಗೂ ಭಾಳ ದುಃಖ ಆಗಿತ್ತು ರೀ. ಎದಕ್ಕಂದ್ರೆ ಅವ್ರದ್ದು ಮಾತು ನೋಡಂತಲೇ ಅವ್ರ ಪರ್ವತನ್ಯಾಗ ಅವ್ರ ಮುಂದೆ ಇನ್ನೂ ತಾಸು 1.5 ತಾಸು ಇನ್ನೂ ಕುಂಡಿರ್ಬೇಕು ಹಂಗೆ ಮನಸ್ಸಿನಾಗ ಆಗ್ತೀರಿ. ಅದು ಎಲ್ಲರಿಗೂ ನಾವು ಮೆಸೇಜ್ ಕೊಡಾಕ್ತೀವಿ. ಧರ್ಮ ಬಿಟ್ಟು ನೀವು ಮದತ್ ಮಾಡಬೇಕಂತ. ಸರಿ ಬ್ರದರ್, ನಿಮ್ಮ ಹೆಸರೇನು ರೀ? ಅಸದುಲ್ಲಾ. ಅವು ಹುಡುಗಿ ನೀರಲ್ಲಿ ಬಿದ್ದಾಗ ಯಾರ್ಯಾರಿದ್ರಿ? ಏನೇನಾಯ್ತು? ಘಟನೆ ಏನಾಯ್ತು? ಅದು ನಾವು ಮನ್ಯಾಗ ಕೂತಿದ್ರಿ. ಆಮೇಲೆ ಆಕಿ ನೀರ್ದಾಗ ಟಾಕ್ಯಾಗ ಬಿದ್ದಿದ್ರಿ. ಮತ್ತು ಆಮೇಲೆ ನಮ್ಮ ಕಾಕಿ ಅದಾರ, ನಮ್ಮ ಕಾಕನ ಐತಿ, ಅವ್ರು ಹೇಳಿದ್ರಿ ನಮಗೆ ಇಲ್ಲಿ ನೀರ್ದಾಗ ಬಿದ್ದೈತಿ ಅಂತ್ರಿ. ಆಮೇಲೆ ಆಕಿ 2 ಮಿನಿಟ್ ಆತ್ರಿ ಆಗಿ ಹೋಗಿ. ಆಮೇಲೆ ನಾ ಇಲ್ಲದ ತೆಗೆದು ಆಮೇಲೆ ಎಲ್ಲ ನೀರು ಕುಡಿದು ಇದಾಗಿದ್ರಿ ಆಕಿಗೆ. ಆಮೇಲೆ ಮೇಲೆ ತಗೊಂಡು ಆಮೇಲೆ ಇದು ತುಪ್ಪದಾಗ ಇದು ಮಾಡಿ ನೀರು ತೆಗೆದ್ರಿ. ಆಮೇಲೆ ಸ್ವಲ್ಪ ದವಾಖಾನಿಗೆ ತೊಗೊಂಡು ಹೋಗಿದ್ರಿ. ಮತ್ತು ಅಲ್ಲಿ ಒಬ್ಬ ಗಾಡಿಗೆ ಕೈ ಮಾಡಿದ್ರಿ, ಒಬ್ಬ ಅಲ್ಲಿ ಪೆಟ್ರೋಲ್ ಪಂಪ್ ಕಡೆ ಬಿದ್ದರೆ ಅಲ್ಲಿ ಬಿಟ್ಟು ಆಮೇಲೆ ನಾವು ತೊಗೊಂಡು ಹೋಗ್ರಿ. ಆಮೇಲೆ ಅಲ್ಲಿ ಮತ್ತೊಬ್ಬ ಡಾಕ್ಟರ್ ದವಾಖಾನೆ ಇತ್ತು ಅಲ್ಲೇ ಬಾಜು ಅದು ರೋಡ್ ಕಡೆ. ಅವ್ನು ಹಿಡ್ದಿಲ್ರಿ, ಹಿಡಿದ್ರಿ. ಮತ್ತು ಹಿಂಗೆ ಬಂದಿತ್ತು ಅದು ಕಡೆ. ಅಲ್ಲಿ ಹೋಗಿ ಅಡ್ಮಿಟ್ ಮಾಡಿ ಆಮೇಲೆ ಒಂದು 2 ಮಿನಿಟ್ಸ್ ಅವ್ರು ಇದು ಮಾಡಿದ್ರಿ, ಖುಷಿ ಮಾಡಿ. ಆಮೇಲೆ ಅವ್ರಿಗೆ ಇದು ಬದ್ರಿ ಅವ್ರ ಜೀವ ಸ್ವಲ್ಪ. ಆಮೇಲೆ ಮತ್ತು ಅಲ್ಲಿಂದ ರೀಚಾರ್ಜ್ ಮಾಡಿ ಡೋರ್ಲಿಕ್ಕೆ ತೊಗೊಂಡು ಹೋಯ್ತು. ಆಮೇಲೆ ಅಲ್ಲಿ ಇದಾಗ್ರಿ. ಎಷ್ಟು ದಿನ ಆಯ್ತು ರೀ? ಯಾವತ್ತಾಯ್ತು ಈ ಘಟನೆ? ಈಗ ಒಂದು 6 ದಿವಸ ಆತ್ರಿ. 6 ದಿವಸ ಆಯ್ತು. 6-7 ದಿವಸ ಆತ್ರಿ. ಎಷ್ಟು ವರ್ಷದ ಹುಡುಗಿ ಐತ್ರಿ ಅದು? ಈ 9 ವರ್ಷ ಆಯ್ತು. ಸರಿ, ಈ ಕಾರ್ಯಕ್ರಮ ಈಗ ಇಂಥ ಒಂದು ಶ್ಲಾಘನೀಯ ಕೆಲಸ ಮಾಡಿದಕ್ಕೆ ಸಮಾಜದವ್ರು ನಿಮಗೇನಾದರೂ ಅಭಿನಂದನೆ ಮತ್ತು ಬೇರೆ ಸಮಾಜದವ್ರು ಅಭಿನಂದನೆ ಅದಕ್ಕೆ ಏನು ಈ ಒಂದು ಕೆಲಸ ಮಾಡೋದಕ್ಕೆ ನಿಮಗೇನು ಅನ್ನಿಸ್ತಾ ಇದೆ? ಚಲೋ ಅನಿಸಿದ್ರಿ, ಭಾಳ ಚಲೋ ಅನಿಸ್ತೀರಿ. ಆಮೇಲೆ ನಮ್ಮ ದೊಡ್ಡವರು ಜಮಾತ್ದವ್ರ ಎಲ್ಲ ಕೂಡಿಸಿ ಆಮೇಲೆ ನಮಗೆ ಸನ್ಮಾನ ಮಾಡಿದ್ರಿ. ಸನ್ಮಾನ ಮಾಡಿ ಆಮೇಲೆ ನನಗೂ ಇದಾಗ್ತದೆ. ಪ್ರಜಾಮತ ನ್ಯೂಸ್ ಪತ್ರಿಕೆ ಹಾಗೂ ವೆಬ್ಸೈಟ್ ಹಿಂದಿ ಭಾಷೆಯಲ್ಲಿ ಪ್ರಕಟವಾಗುವ ಭಾರತದ ಪ್ರಮುಖ ಸಂಸ್ಥೆಗಳಲ್ಲಿ ಒಂದಾಗಿದೆ. ಮೊಬೈಲ್ ಮತ್ತು ಡಿಜಿಟಲ್ ಪ್ರಕಾಶನದಲ್ಲಿ ನಾಯಕರಾಗಿ ನಾವು ವಿಭಾಗಗಳಾದ್ಯಂತ ವಿಷಯವನ್ನು ಪ್ರಕಟಿಸುತ್ತೇವೆ ಮತ್ತು ಸುದ್ದಿ, ಜ್ಯೋತಿಷ್ಯ, ಆಧ್ಯಾತ್ಮಿಕ, ಧಾರ್ಮಿಕ ಮತ್ತು ಮನರಂಜನಾ ವಿಷಯಗಳಲ್ಲಿ ನಾಯಕರಾಗಿದ್ದೇವೆ.
ಕೇವಲ ರಾಜಕೀಯ ಕಾರವಾದ ಮಾಹಿತಿ ನೀಡುವುದಷ್ಟೇ ಅಲ್ಲ, ಅವರಲ್ಲಿ ವೈಜ್ಞಾನಿಕ ಆಸಕ್ತಿಯನ್ನು ಹೆಚ್ಚಿಸುವ ರೀತಿಯಲ್ಲಿ ಸುದ್ದಿಗಳನ್ನು ಸಮಾಜದ ಮುಂದೆ ಇಡುವುದು ನಮ್ಮ ಉದ್ದೇಶ. ನಾವು ಸಮಾಜಕ್ಕೆ ಅಂತ ಮಾಹಿತಿಯನ್ನು ನೀಡಲು ಬಯಸುತ್ತೇವೆ. ಅದು ಅವುಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು, ನವೀಕರಿಸಲು ಮಾತ್ರವಲ್ಲ, ಸರಳವಾದ ಆದರೆ ಗಂಭೀರವಾದ ಪದಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಾರ್ವಜನಿಕರ ಸುದ್ದಿಗಳನ್ನು ಸಾರ್ವಜನಿಕರಿಗೆ ತಲುಪಿಸಬೇಕು ಎಂಬುದು ನಮ್ಮ ಪ್ರಯತ್ನವಾಗಿದೆ.